ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೈಲಿ ಬ್ಲಾಗ್ ಡೇ 16. ಎದ್ದ ತಕ್ಷಣ ನಮ್ಮ ಹುಡುಗನ ವಾಕ್ ಕರ್ಕೊಂಬಂದು ನೀರು ಕುಡಿಸ್ದೆ. ಒಂದು ಅಡ್ಡೆ ಕುಡಿದ್ಬಿಟ್ಟವರು. ಆಮೇಲೆ ಕುಡಿಸ್ಬಿಟ್ಟು ಮೊಟ್ಟೆ ಬ್ರೇಕ್ಫಾಸ್ಟ್ಗೆ ತಿಂದು ರೆಡಿ ಆಗಿ ಹೊರಟೆ BTM ಕಡೆ. ದೂರದ ಪಯಣ, ಬಹಳ ಸುಗಮವಾಗಿ. ಹೋಗಿದ ತಕ್ಷಣ ಟ್ರಾಫಿಕ್ಕು ತಗ್ಲಾಕೋ ಸಾಯಿ. ಆದರೂ ಇವತ್ತು ಭಾರಿ ಬೆಳ್ಳು ಕಾಣ್ತಿದ್ದೆ ಗುರು. ಏನಕ್ಕೆ ಅಂತ ಗೊತ್ತಿಲ್ಲ. ಮೇ ಬಿ ಹಾಕ್ತಿರೋ ಸನ್ಸ್ಕ್ರೀನ್ಗೆ ಇರಬೇಕು. ಏನು ಯೂಸ್ ಮಾಡ್ತಿರ್ಬಿಡ್ತೀರೋ ಸನ್ಸ್ಕ್ರೀನ್ ಹಾಕೊಳ್ಳಿ. ನಮ್ಮ ಹಿಂದಿ ಹುಡುಗನ್ ಕನ್ನಡ ಸಾಂಗ್ ಕೇಳ್ಸೋಣ ಅಂತ ಇದನ್ನು ಕೇಳಿಸ್ದೆ. ಜೀವನ ಈಸಿ ಆಗಿರುತ್ತೆ ಅಂದ್ಕೊಂಡೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಬ್ರೋ ಮಿಡ್ನೈಟ್ 12 ಗಂಟೆ 1 ಗಂಟೆವರೆಗೂ ಎಡಿಟ್ ಮಾಡ್ತಿರ್ತೀನಿ. ಅದಾದಮೇಲೆ ಎಕ್ಸ್ಪೋರ್ಟ್ ಮಾಡೋಕೆ ಒಂದು 1/4 ಗಂಟೆ. ಅದು ಎಕ್ಸ್ಪೋರ್ಟ್ ಆಗಿ ಲಾಸ್ಟ್ವರೆಗೂ ಆಗುತ್ತೆ. ಒಂದೊಂದ್ಸಲಿ ಸ್ಟೋರೇಜ್ ಇಲ್ಲ ಅಂತ ಆಮೇಲೆ ತೋರಿಸುತ್ತೆ. ಸೈಕ್ ಕಷ್ಟ ಮಾಡ್ತಾಯಿದ್ದೀನಿ. ಇವಾಗ ಊಟ ಮುಗಿಸ್ಕೊಂಡು ಕಾರ್ಡಿಯೋ ಆಬ್ವಿಯಸ್ಲಿ ಹಂಗೆ ಹತ್ತತ್ರ ಒಂದು 4-4.5 ಕಿಲೋಮೀಟ್ರ್ ನಡೆದು ಬಿಡ್ತೀನಿ. ಆಮೇಲೆ ಮಿಕ್ಕಿದ ನೈಟು ಸಂಜೆ ಜಿಮ್ಮಲ್ಲಿ ಮುಗಿಸ್ಕೊಳ್ಳೋದು. ಜಿಮ್ಮಲ್ಲಾದರೆ ಜಿಮ್ಮಲ್ಲಿ, ಇಲ್ಲ ರೋಡಲ್ಲಾದರೆ ರೋಡಲ್ಲಿ. ಜಿಮ್ಮಲ್ಲಿ ಒಂದೇ ಕಡೆ ಯಾವನು ನಡೀತಾನೆ, ರೋಡಲ್ಲಿ ನಡೆಯೋದು. ನೋಡೋಣ ಏನೇನಾಗುತ್ತೆ. ಬಾಯ್. ಕೆಲಸ ಮುಗೀತು, ಮನೆಗೆ ಹೋಗೋದು ಅಷ್ಟೇ ಜೀವನ. ಕೆಲಸದಿಂದ ಮನೆಗೆ ಬಂದ ತಕ್ಷಣ ತಮ್ನೆಲ್ ಎಡಿಟ್ ಮಾಡಬೇಕು. ತಮ್ನೆಲ್ ಎಡಿಟ್ ಮಾಡಿ ಜಿಮ್ಗೆ ಹೋಗಬೇಕು. ಜಿಮ್ಮಿಂದ ಬಂದು ವೀಡಿಯೋ ಎಡಿಟ್ ಮಾಡಬೇಕು. ಇಷ್ಟೇ ಜೀವನ. 10 ಸೆಕೆಂಡ್ ಕೂತ್ಕೊಂಡು ಕೆರ್ಕೊಳ್ಳೋಕ್ಕೂ ಪರಿಸ್ಥಿತಿ ಇಲ್ದಂಗೆ ಆಗೋಯ್ತು ಜೀವನ. ಆರಾಮಾಗಿ ಕೂತ್ಕೊಂಡು ಗಂಟೆಗಟ್ಟಲೆ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ. ಇವಾಗ ರೀಲ್ಸ್ ಮಾಡಂಗೆ ಆಗ್ಬಿಟ್ಟೆ. ತಗೋ MB ಕ್ರಿಯೇಟಿವ್ ಹಾಕು, ನಡಿ ಜಿಮ್ಗೆ. ಬೆಂಕಿ. ನೋಡೋಣ ಇವತ್ತು ಜಿಮ್ಗೆ ಹೋಗೋಣ, ಹೆಂಗಿರುತ್ತೆ ವರ್ಕೌಟ್ ಅಂತ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಬ್ಯಾಕ್ ಆ್ಯಂಡ್ ಬೈಸೆಪ್ಸ್ ಬ್ರೋ, ಜೊತೆ ಚೂರು ಆ್ಯಪ್ಸು ಮಾಡಿಕೊಂಡು ಬರೋಣ ವಾಪಸ್. ಕುछ बोलना चाहते हो? अकेला जिम्माना अकेला कहने वाला नहीं आया. ಅಷ್ಟೇ ಜೀವನ. ಕಲ್ಟ್ ಅಕೇಲ ಅಂತ ನನ್ನ ಜೊತೆಲಿದ್ರು. ಇವನು ಒಬ್ಬ ಫ್ರೆಂಡು. ನ್ಯೂ ಇಯರ್ ನ್ಯೂ ಮೀ ಜಿಮ್ ಕ್ರೌಡ್. ಅಷ್ಟೇ. ಬರ್ತಿದ್ದಂಗೆ ಪುಲಪ್ಸ್ ಹೊಡೆದ್ಬಿಟ್ಟು ನೆಕ್ಸ್ಟ್ ಮಾಡಿದ್ದೆ ಲ್ಯಾಟ್ ಪುಲ್ ಡೌನ್ 3 ಸೆಟ್ಸ್ ಅಂಟಿಲ್ ಫೇಲ್ಯೂರ್. ಎಷ್ಟಾಗುತ್ತೋ ಅಷ್ಟು, ಕೌಂಟ್ಸ್ ಎಲ್ಲ ಮಾಡಲ್ಲ. ಆಮೇಲೆ ಬಾರ್ ರೋಯಿಂಗ್, ಟೀ ಬಾರ್ ರೋಯಿಂಗ್ ಇದು ಬೇಸಿಕ್ಲಿ. ಇದು 3 ಸೆಟ್. ಇದು ನಂಗೆ ಯಾಕೋ ಗೊತ್ತಾಗ್ತಿಲ್ಲ, ನನ್ನ ಫಾರ್ಮ್ ಸರಿ ಇಲ್ಲ ಅನಿಸ್ತು. ವರ್ಕ್ ಮಾಡ್ತೀನಿ. ಆಮೇಲೆ ಬೆಂಟ್ ಓವರ್ ಬಾರ್ಬೆಲ್ ರೋಯಿಂಗ್ ಅಂತ ಮಾಡಿದೆ. ಲೈಟ್ ವೆಯ್ಟ್ ಹಾಕ್ಕೊಂಡೆ ಮಾಡಿದೆ. ಆಮೇಲೆ ಹೈಪರ್ ಎಕ್ಸ್ಟೆನ್ಷನ್ ಅಂಟಿಲ್ ಫೇಲ್ಯೂರ್ 3 ಸೆಟ್ಸ್. ವೆಯ್ಟ್ ಇಟ್ಕೊಂಡು ಮಾಡಿದೆ. 10 kg ಪ್ಲೇಟು. ಫುಲ್ ಎಕ್ಸ್ಟೆಂಡ್ ಆಗಬೇಕು. ನಿಮ್ಮ ಬ್ಯಾಕ್ ಹಂಗೆ ಹಿಂಡಿ ಇಕ್ಕಿ ಬಿಡಬೇಕು ಅನ್ನಂಗೆ ಆಗುತ್ತೆ. ಆಮೇಲೆ ಇನ್ಕ್ಲೈನ್ ಡಂಬಲ್ ಕರ್ಲ್ ಹೊಡೆದೆ. ಈಟ್ ಸ್ಲೀಪ್ ಲಿಫ್ಟ್. ಅಷ್ಟೇ ಜೀವನ. ಮುಗಿಸ್ಕೊಂಬಿಟ್ಟು ಅದು ನೆಕ್ಸ್ಟ್ ಮಾಡಿದ್ದೆ ನಾನು ಪ್ರೀಚರ್ ಕರ್ಲ್ಸ್. ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಈ ಮಿಷಿನಲ್ಲಿ ಮಾಡಿ. ಅಂಟಿಲ್ ಫೇಲ್ಯೂರ್ ಮಾಡ್ಬೇಕು. ಫೇಲ್ಯೂರ್ ಅಂದರೆ ನಿಮ್ಮ ಕೈ ಎದ್ದೊಂಬಾರ್ದು, ಆಗೋದೇ ಇಲ್ಲ ಅನ್ನಂಗೆ, ಅದು ಫೇಲ್ಯೂರ್. ಆಮೇಲೆ ಡಂಬಲ್ ಹ್ಯಾಮರ್ ಕರ್ಲ್ಸ್ ಹೊಡೆದ್ಬಿಟ್ಟು ನೀಟಾಗಿ ಅಂಟಿಲ್ ಫೇಲ್ಯೂರ್ ಅಂತ 2 ಕೈಲೂ ಮಾಡ್ತೀನಿ. ನನ್ನ ಕೈಯಲ್ಲಿ ಆಗ್ತಿಲ್ಲ. ಆಮೇಲೆ ಸಿಂಗಲ್ ಹ್ಯಾಂಡಿಗೆ ಶಿಫ್ಟ್ ಆಗ್ತೀನಿ. ಆಮೇಲೆ ಫೇಸ್ ಪೋಲ್ ಮಾಡಿದೆ ರೋಪಲ್ಲಿ. ಇದು ಅಂಟಿಲ್ ಫೇಲ್ಯೂರ್ 3 ಸೆಟ್ಸ್. ಇದು ನಿಮ್ಮ ಬೇಸಿಕ್ಲಿ ಬ್ಯಾಕಿಗೆ ಹಿಂದ್ಗಡೆ. ಆಫ್ಟರ್ ದಿಸ್ 3 ಸೆಟ್ಸ್ ಮುಗಿಸ್ಕೊಂಬಿಟ್ಟು ನೆಕ್ಸ್ಟ್ ಮಾಡೋಕ್ಕೆ ಹೋಗಿದ್ದೀನಿ ನಾನು ಶ್ರಗ್ಸು ಸ್ಮಿತ್ ಮಿಷಿನಲ್ಲಿ ಹೊಡಿಯೋಣ ಅಂತ ಅಂದ್ಕೊಂಡೆ. ಸ್ಮಿತ್ ಮಿಷಿನ್ ಕಾಲಿರಲಿಲ್ಲ. ಸ್ಕ್ವಾಟ್ ಹತ್ರ ಹೋಗ್ಬಿಟ್ಟೆ. ಹೆವಿ ಎಷ್ಟಾಗುತ್ತೋ ಅಷ್ಟು ಹಾಕ್ಬಿಟ್ಟು ಪ್ಲೇಟ್ಸ್ನ ಅಪ್ರಾಕ್ಸ್ ಒಂದು 50 kg ಹತ್ತಿರ ಇತ್ತದು. ಒಳ್ಳೆ ವರ್ಕೌಟ್. ನೋಡೋಣ ಇವಾಗ ಒಂದು ಮಲಿಕಂಡ್ರೆ ಮನೆಗೆ ಬಂದು ರೊಟ್ಟಿ ಉಂಡು ಮಲ್ಕೊಂಡೆ. ಇವತ್ತಿಗೆ ಅಷ್ಟೇ.